ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳ ಮಾಹಿತಿಗಳನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ, ಮೈ ಡೇಸ್ ವಿತ್ ಗಾಂಧೀಜಿ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಮೈ ಡೇಸ್ ವಿತ್ ಗಾಂಧೀಜಿ ಈ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಎಚ್.ಎಸ್. ಲುನ್ಗಿ. ಇವರು ಮೈ ಡೇಸ್ ವಿತ್ ಗಾಂಧೀಜಿ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಅಶೋಕನ ಕಾಲದಲ್ಲಿ ನಡೆದ ಪ್ರಮುಖ ಬೌದ್ಧ ಪರಿಷತ್ತು ಯಾವುದು ಅಂತ ಕೇಳಲಾಗಿದೆ ಪ್ರಶ್ನೆ. ಅಶೋಕನ ಕಾಲದಲ್ಲಿ ನಡೆದಂಥ ಪ್ರಮುಖ ಬೌದ್ಧ ಸಮ್ಮೇಳನ ಎಷ್ಟು ದಿನದ ಆಗಿತ್ತಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಅಶೋಕನ ಕಾಲದಲ್ಲಿ ನಡೆದದ್ದು ಎಷ್ಟನೇ ಬೌದ್ಧ ಸಮ್ಮೇಳನ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿನೇ ಇದೆ ನೋಡಿ. ಇದು 3ನೇ ಬೌದ್ಧ ಪರಿಷತ್ತಾಗಿರ್ತದೆ. ಅಶೋಕನ ಕಾಲದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸಲಾಗುತ್ತದೆ ನೋಡಿ ಅಶೋಕನ ಕಾಲದಲ್ಲಿ. ಯಾವಾಗ ಅಂದರೆ ಇದು 280ರಲ್ಲಿ ನಡೆಯಲಾಗುತ್ತದೆ. ಅಶೋಕನ ಕಾಲದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸಲಾಗುತ್ತದೆ ನೋಡಿ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ವಿರುದ್ಧ ಗಲಭೆ ಮತ್ತು ಹತ್ಯೆ ಆರೋಪದ ಏರಿದ ಬ್ರಿಟಿಷ್ ನ್ಯಾಯಾಧೀಶ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ವಿರುದ್ಧ ಗಲಭೆ ಆಗಿರ್ಬೋದು, ಅದೇ ರೀತಿಯಾಗಿ ಹಲವಾರು ಜನಗಳ ಹತ್ಯೆ ಮಾಡಿದ್ದಾರೆಂದು ಆರೋಪವನ್ನು ಹೊರಿಸಿದ ಬ್ರಿಟಿಷ್ ನ್ಯಾಯಾಧೀಶ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜೆ.ಎಫ್. ಹ್ಯಾಮಿಲ್ಟನ್ ನೋಡಿ. ಇವರು ಏನಂದರೆ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು, ಸುಖದೇವ್ ಅವರ ವಿರುದ್ಧ ಗಲಭೆ ಮಾಡ್ತಿದ್ದಾರೆ ಮತ್ತು ಅನೇಕ ಬ್ರಿಟಿಷ್ ಸೈನಿಕರನ್ನು ಕೊಲ್ಲುತ್ತಿದ್ದಾರೆ ಎಂದು ಆರೋಪ ಹೇರಿದ ನ್ಯಾಯಾಧೀಶರಾಗಿದ್ದಾರೆ ಜೆ.ಎಫ್. ಹ್ಯಾಮಿಲ್ಟನ್. ಕುಶಾಣ ರಾಜ ಅಥವಾ ಕುಶಾಣ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜ ಯಾರು? ಕುಶಾಣ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನಿಷ್ಕ. ಕಾನಿಷ್ಕ ಏನು ಮಾಡ್ತಾರೆ ಅಂದರೆ ಕ್ರಿಸ್ತ ಶಕ 78ರಲ್ಲಿ ಏನು ಮಾಡ್ತಾರೆ ಅಂದರೆ ಶಕ ವರ್ಷವನ್ನು ಪ್ರಾರಂಭ ಮಾಡುತ್ತಾನೆ. ಶಕ ವರ್ಷವನ್ನು ಪ್ರಾರಂಭ ಮಾಡಿದವರು ಯಾರು? ಕಾನಿಷ್ಕ ನೋಡಿ. ಯಾವಾಗಂದರೆ ಕ್ರಿಸ್ತ ಶಕ 78ರಲ್ಲಿ ಕಾನಿಷ್ಕ ಶಕ ವರ್ಷವನ್ನು ಪ್ರಾರಂಭ ಮಾಡುತ್ತಾನೆ. ಕುಶಾಣರ ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜ ಯಾರಂದರೆ ಕಾನಿಷ್ಕ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಮಾಡಿ ಪ್ರೆಸ್ ಮಾಡಿ ಫ್ರೆಂಡ್ಸ್. ಪ್ರಖ್ಯಾತ ಅಜಂತ ಗುಹೆಯ ಚಿತ್ರಗಳು ಯಾವ ರಾಜನ ಕಾಲದಲ್ಲಿ ಬೆಳೆಯಿತು? ಅಜಂತ ಗುಹೆಗಳ ಚಿತ್ರ ಯಾವ ರಾಜನ ಕಾಲದಲ್ಲಿ ಬೆಳೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಬೆಳಕಿಗೆ ಬಂದಿತ್ತು ಅಥವಾ ಬೆಳೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗೌತಮಿ ಪುತ್ರ ಶಾತಕರ್ಣಿ. ಇವನ ಕಾಲದಲ್ಲಿ ಅಜಂತ ಗುಹೆಯದಲ್ಲಿರುವ ಚಿತ್ರಗಳು ಇವನ ರಾಜನ ಕಾಲದಲ್ಲಿ, ಯಾರ ರಾಜ? ಗೌತಮ ಪುತ್ರ ಶಾತಕರ್ಣಿಯ ರಾಜನ ಕಾಲದಲ್ಲಿ ಬೆಳೆಯುತ್ತವೆ. ಗೌತಮ ಪುತ್ರ ಶಾತಕರ್ಣಿಗೆ ಹಲವಾರು ಬಿರುದುಗಳಿದ್ದಾವೆ. ಅದರಲ್ಲಿ ಇವನಿಗೆ ಸಮುದ್ರ ಪಿತೋ ವಾಹನ ಅಂತ ಕರೆಯುತ್ತಾರೆ. ಯಾರಿಗೆ? ಗೌತಮ ಪುತ್ರ ಶಾತಕರ್ಣಿಗೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಎಲ್ಲಿ ನಡೆದ ಯುದ್ಧದ ನಂತರ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು? ಅಂದರೆ ಯಾವ ಯುದ್ಧದ ನಂತರ ಬಾಬರು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪಾನಿಪತ್ ಪ್ರಥಮ ಯುದ್ಧ. ಇದು 1526ರಲ್ಲಿ ನಡೀತದೆ. ಇಲ್ಲಿ ಪಾಣಿಪತ್ ಎಂಬ ಸ್ಥಳದಲ್ಲಿ ಮೊದಲ ಯುದ್ಧ ನಡೀತದೆ 1526ರಲ್ಲಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಇವರಿಬ್ಬರ ನಡುವೆ ನಡೆಯುತ್ತದೆ. ಇದರಲ್ಲಿ ಬಾಬರ್ ಜಯಶಾಲಿಯಾಗಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಾಗುತ್ತದೆ ನೋಡಿ. ಯಾವ ಯುದ್ಧ ಅಂದರೆ ಪಾಣಿಪತ್ ಪ್ರಥಮ ಯುದ್ಧ 1526ರಲ್ಲಿ ನಡೆಯುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಂಡಿದ್ದು ಯಾವ ಕಾಯ್ದೆಯ ಮೂಲಕ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ 1858ರಲ್ಲಿ.
ಗೌರ್ಮೆಂಟ್ ಇಂಡಿಯಾ ಆಫ್ ಕಾಯ್ದೆ ಏನಿದೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಳ್ಳುತ್ತಾ ವರ್ಷವಾಗಿದೆ. ಯಾವಾಗ 1858ರಲ್ಲಿ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ನೀಡುತ್ತಾಳೆ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗಳೆಲ್ಲ ಆಡಳಿತವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನ ರಚನಾ ಸಮಿತಿಯ ಮೊದಲ ಅಧಿವೇಶನ ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ ಭಾರತ ಸಂವಿಧಾನದ ರಚನಾ ಸಮಿತಿಯ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 1948ರಲ್ಲಿ ಪ್ರಥಮ ರಚನಾ ಸಮಿತಿಯ ಮೊದಲ ಅಧಿವೇಶನ ನಡೆಯುತ್ತದೆ ಭಾರತದ ಸಂವಿಧಾನದ್ದು. 1946 ಡಿಸೆಂಬರ್ 9ನೇ ತಾರೀಕರಂದು ಹಂಗಾಮಿ ರಚನಾ ಸಮಿತಿಯ ಅಧಿವೇಶನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸಚ್ಚಿದಾನಂದ್ ಸಿನ್ಹಾ ಅವರು ಆಗಿರ್ತಾರೆ. ಯಾರು? ಸಚ್ಚಿದಾನಂದ್ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ರಚನಾ ಸಮಿತಿಯ ಅಧಿವೇಶನದ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರು ಅಂದರೆ ಸಚ್ಚಿದಾನಂದ್ ಸಿನ್ಹಾ ಇವರಾಗಿರ್ತಾರೆ. ನಂತರ ಅಧ್ಯಕ್ಷರು ಯಾರಂದರೆ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ ನೋಡಿ. ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಮಿತಿಯ ಅಧ್ಯಕ್ಷರಾಗುತ್ತಾರೆ. ನಂತರ ಸಚ್ಚಿದಾನಂದ್ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಗಾಂಧೀಜಿಯು ಮೊದಲ ಬಾರಿಗೆ ಸತ್ಯಾಗ್ರಹ ತಂತ್ರವನ್ನು ಬಳಸಿದ್ದು ಎಲ್ಲಿ? ಮಹಾತ್ಮ ಗಾಂಧಿ ಇದ್ದಾರಲ್ಲ, ಅವರು ಮೊಟ್ಟ ಮೊದಲ ಬಾರಿಗೆ ಸತ್ಯಾಗ್ರಹ ತಂತ್ರವನ್ನು ಎಲ್ಲಿ, ಯಾವ ಸ್ಥಳದಲ್ಲಿ ಬಳಸಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಹಲವಾರು ಸ್ಪರ್ಧಾರ್ಥಿಗಳು ತಪ್ಪುತ್ತರ ಕೊಡಬಹುದು. ಯಾಕಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಇದೆ ನೋಡಿ. ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಇದೆ. ಆದರೆ ಎಲ್ಲರೂ ಚಂಪಾರಣ್ಯ ಸತ್ಯಾಗ್ರಹ ಹಾಕ್ಬೋದು. ಚಂಪಾರಣ್ಯ ಸತ್ಯಾಗ್ರಹ ಇದಕ್ಕೆ ಹಾಕ್ಬೋದು. ಆದರೆ ದಕ್ಷಿಣ ಆಫ್ರಿಕಾ ಇದೆ ನೋಡಿ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಮೊದಲ ಬಾರಿಗೆ ಸತ್ಯಾಗ್ರಹ ಎಂಬ ತಂತ್ರವನ್ನು ಬಳಸಿಕೆ ಮಾಡುತ್ತಾರೆ. ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ನಂತರ 1915ರಲ್ಲಿ ಭಾರತಕ್ಕೆ ಬರುತ್ತಾರೆ. ಜನವರಿ 9ನೇ ತಾರೀಕು ಇವರು ಭಾರತಕ್ಕೆ ಬರ್ತಾರೆ ನೋಡಿ. ಅದಕ್ಕೆ ಪ್ರತಿ ವರ್ಷ ಜನವರಿ 9ನೇ ತಾರೀಕಂದು ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತದೆ. ಗಾಂಧೀಜಿಯವರು ಬರ್ತಾರೆ. ಇವರು ಮೊದಲ ಬಾರಿಗೆ ಚಂಪಾರಣ್ಯ ಸತ್ಯಾಗ್ರಹ ಭಾರತದಲ್ಲಿ ಕೈಗೊಂಡದ್ದಾಗಿದೆ ನೋಡಿ. ಯಾವಾಗ ಅಂದರೆ 1917ರಲ್ಲಿ ಭಾರತದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಸುತ್ತಾರೆ. ನಂತರ ಅಹಮದಾಬಾದ್ ಸತ್ಯಾಗ್ರಹ ನಡೆಸುತ್ತಾರೆ. ಯಾವಾಗ 1918ರಲ್ಲಿ. ಇದು ಚಂಪಾರಣ್ಯ ಸತ್ಯಾಗ್ರಹ ನೀಲಿ ಬೆಳೆಗಾರರಿಗೋಸ್ಕರ ಇದು ಚಂಪಾರಣ್ಯ ಸತ್ಯಾಗ್ರಹ ಮಾಡ್ತಾರೆ. ಇದು ಅಹಮದಾಬಾದ್ ಸತ್ಯಾಗ್ರಹ ಇದು ಹತ್ತಿಗಿರಣಿ ಕಾರ್ಮಿಕರಿಗಾಗಿ ಮಾಡುತ್ತಾರೆ. ಇದರಲ್ಲಿ ಮಾಲೀಕರಿಂದ 35% ಕಾರ್ಮಿಕರಿಗೆ ಕೊಡಬೇಕಂತ ಹೇಳ್ತಾರೆ ನೋಡಿ. ಎಷ್ಟಂದರೆ 35% ಅಷ್ಟು ಮುಗಿಸ್ತಾರೆ. ಕೇಡ ಸತ್ಯಾಗ್ರಹ ಕೂಡ 1918ರಲ್ಲಿ ಇದು ಭೀ ನಡೆಸಲಾಗುತ್ತೆ ನೋಡಿ, ಕೇಡ ಸತ್ಯಾಗ್ರಹ. ಮುಂದಿನ ಪ್ರಶ್ನೆ ಹೋಗೋಣ. ನೀಳಂಬಿಕಿ ರಾಜವಂಶದ ಮಹಾನ್ ರಾಣಿ ಮತ್ತು ವಿಜಯನಗರ ಶ್ರೀ ಕೃಷ್ಣದೇವರಾಯನ ತಾಯಿ ಇವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಶಾರ್ಟಾಗಿ ನೋಡೋದಾದರೆ ಶ್ರೀ ಕೃಷ್ಣದೇವರಾಯನ ತಾಯಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನಂಗನಮ್ಮ. ಇವರು ಶ್ರೀ ಕೃಷ್ಣದೇವರಾಯನ ತಾಯಿಯಾಗಿರ್ತಾರೆ, ನಂಗನಮ್ಮ. ಮುಂದಿನ ಪ್ರಶ್ನೆ ಹೋಗೋಣ. ಸಿಂಧೂ ನದಿ ನೈಜೋಣಿಕ ನಾಗರಿಕತೆಯ ಪ್ರಮುಖ ಬಂದರು ಯಾವ ನಗರದಲ್ಲಿ ಕಂಡುಬರುತ್ತದೆ? ಅಥವಾ ಯಾವ ನಗರ ಆಗಿದೆ ಅಂತ, ನಗರ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಬಂದರು ನಗರ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸಿಂಧೂ ನಾಗರಿಕ ಸಂಬಂಧಿಸಿದಂತೆ ಸಿಂಧೂ ನಾಗರಿಕದ ಪ್ರಮುಖ ಬಂದರು ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದು ಅಗ್ದಿ ಈಸಿ ಆದ ನೋಡ್ರಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಲೋಥಾಲ್. ಲೋಥಾಲ್ ಎಲ್ಲಿ ಕಂಡುಬರ್ತದೆ ಅಂದರೆ ಗುಜರಾತ್ನಲ್ಲಿ ಕಂಡುಬರ್ತದೆ ಲೋಥಾಲ್. ಇದು ಪ್ರಮುಖ ಬಂದರಾಗಿದೆ ನೋಡಿ. ಗುಜರಾತ್ನಲ್ಲಿ ಕಂಡುಬರುವ ಲೋಥಾಲ್ ಅಂದರೆ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು. ಇದರಿಂದ ಸರಕು ಸಾಗಾಣಿಕೆ ಮಾಡ್ತಿದ್ರು ಆವಾಗಿನ ಕಾಲದಾಗ. ಅವ್ರಿಗೇನು ಬೇಕಾಗಿದ್ದವು ಬೇರೆ ಕಡೆ ಚಲಾಯಿಸ್ತಿದ್ರು ಅಂತ ಹೇಳ್ಬೋದು. ಸಿಂಧೂ ನಾಗರಿಕದ ಪ್ರಮುಖ ಬಂದರಾಗಿದೆ ನೋಡಿರಿ ಲೋಥಾಲ್. ಅದೇ ರೀತಿಯಾಗಿ ಹರಪ್ಪ ನಾಗರಿಕತೆ. ಈ ಹರಪ್ಪ ನಾಗರಿಕತೆ ಯಾವ ನದಿ ದಡದ ಮೇಲೆ ಕಂಡುಬರ್ತದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾವಿ ನದಿ ನೋಡಿ.
ರಾವಿ ನದಿಯಲ್ಲಿ ಹರಪ್ಪ ನಾಗರಿಕತೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಮೇಜೋದಾರು, ಇದರಲ್ಲಿ ಬಚ್ಚಲ ಸ್ಥಳ ಕಂಡುಬಂದದ ಅಂತ ಹೇಳಿದ್ವು ನಾವು. ಅಥವಾ ಜಳಕ ಮಾಡುವ ಸ್ಥಳ ಎಲ್ಲಿ ಕಂಡುಬಂದಂದ್ರೆ ಮೇಜೋದಾರದಲ್ಲಿ ಕಂಡುಬಂದಿದೆ. ಸ್ನಾನದ ಗೃಹಗಳು ಎಲ್ಲಿ? ಮೇಜೋದಾರದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಸಿದ್ಧ ಆಹಾರಕಟ್ಟೆ ಅಥವಾ ಅನ್ನಗೃಹ ಪ್ರಸ್ತಾಪಿಸಿದ ಪ್ರಾಚೀನ ಭಾರತೀಯ ರಾಜ ಯಾರು? ಅಂದರೆ ಈ ರಾಜನ ಕಾಲದಲ್ಲಿ ಅನ್ನಗೃಹವನ್ನು ಮಾಡ್ತಿದ್ದ. ಅಂದರೆ ಒಂದು ಗೃಹ ಮಾಡಿಗೆಸಿಂದ ಅದರಲ್ಲಿ ಅನ್ನವನ್ನು ಎಲ್ಲರಿಗೆ ದಾನ ನೀಡ್ತಿದ್ದ ಅಂತ ಹೇಳ್ಬೋದು. ಎಲ್ಲ ವ್ಯಕ್ತಿಗಳಿಗೆ ಈ ಅನ್ನವನ್ನು ಪೂರೈಸುತ್ತಿದ್ದ. ಆಹಾರ ಕಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಆವಾಗಿನ ಕಾಲಕ್ಕೆ. ದಾಸೋಹ ಅಂತ ಈಗಿನ ಕಾಲಕ್ಕೆ ಹೇಳ್ಬೋದು ನಾವು. ಇದು ದಾಸೋಹಕ್ಕೆ ಯಾವ ರಾಜನ ಕಾಲದಲ್ಲಿ ದಾಸೋಹ ಮಾಡಲಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಶೋಕ ನೋಡಿ. ಅಶೋಕನ ಕಾಲದಲ್ಲಿ ಇವನು ಹಲವಾರು ಜನಗಳಿಗೆ ಆಹಾರ ಕೊಡಿಸಲು ಒಂದು ಆಹಾರದ ಕಟ್ಟೆನೇ ಮಾಡಿರ್ತಾನೆ, ಅಥವಾ ಆಹಾರದ ಒಂದು ಗೃಹ ಅಂತ ಹೇಳ್ಬೋದು. ಅನ್ನ ಪ್ರಸಾದ ಕೇಂದ್ರ ಅಥವಾ ಅನ್ನ ಗೃಹ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಗುಪ್ತ ರಾಜವಂಶದ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯ ಯಾರು ಸ್ಥಾಪಿಸಿದರು? ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಅಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ರಾಜ ಯಾರು ಗುಪ್ತರ ಕಾಲದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 1ನೇ ಕುಮಾರಗುಪ್ತ ಏನು ಮಾಡ್ತಾನಂದರೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಯನ್ನು ಮಾಡುತ್ತಾನೆ. ಹಾಗಾದರೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿದ ಯಾವ ವ್ಯಕ್ತಿ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾವುದು ನಳಂದ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿದ ವ್ಯಕ್ತಿ ಯಾರು? ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಸಾರನಾಥನಲ್ಲಿ ಬುದ್ಧನು ನೀಡಿದ ಮೊದಲ ಪ್ರವಚನವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಧರ್ಮಚಕ್ರ ಪ್ರವರ್ತನ ಸೂತ್ರ ಎಂದು ಕರೀತಾರೆ. ಸಾರನಾಥದಲ್ಲಿ ಏನು ಮಾಡ್ತಾನಂದ್ರೆ ಬುದ್ಧನು ಮೊದಲ ತನ್ನ ಪ್ರವಚನವನ್ನು ಭಾಷಣ ಮಾಡ್ತಾನೆ. ಸಾರನಾಥನ ಜಿಂಕೆವನದಲ್ಲಿ ಬುದ್ಧನ ಮೊದಲ ಬೋಧನೆ ನೀಡಲಾಗುತ್ತದೆ. ಅದನ್ನು ಧರ್ಮಚಕ್ರ ಪರಿವರ್ತನ ಅಂತ ಹೇಳ್ತಾರೆ, ಪ್ರವರ್ತನ ಅಂತ ಹೇಳುತ್ತಾರೆ. ಅದೇ ರೀತಿಯಾಗಿ ಬುದ್ಧನ ಮರಣವನ್ನು ಮಹಾಪರಿನಿರ್ವಾಣ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ಬುದ್ಧನು ಅಷ್ಟಾಂಗ ಮಾರ್ಗವನ್ನು ಬೋಧನೆಯನ್ನು ಮಾಡುತ್ತಾನೆ ನೋಡಿ. ಅಷ್ಟಾಂಗ ಮಾರ್ಗವನ್ನು ಬೋಧನೆ ಮಾಡಿದ ವ್ಯಕ್ತಿ ಯಾರಂದರೆ ಗೌತಮ್ ಬುದ್ಧ ಅಂತ ಹೇಳ್ತೀವಿ ನಾವು. ಬುದ್ಧ ಏನು ಮಾಡ್ತಾನೆ ಅಂದರೆ ಅಷ್ಟಾಂಗ ಮಾರ್ಗಗಳನ್ನು ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಹೋಗೋಣ. ತಂಜಾವೂರಿನ ಬೃಹತ್ನಂದೀಶ್ವರ ದೇವಾಲಯವನ್ನು ನಿರ್ಮಿಸಿದ ಚೋಳ ರಾಜರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ತಂಜಾವೂರಿನ ಬೃಹತ್ನಂದೀಶ್ವರ ದೇವಾಲಯವನ್ನು ನಿರ್ಮಿಸಿದ ಚೋಳರ ರಾಜ ಯಾರು? ಇದು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ರಾಜರಾಜ ಚೋಳ 1. ಇವನು ಏನು ಮಾಡ್ತಾನಂದರೆ ತಂಜಾವೂರಿನಲ್ಲಿ ಬೃಹತ್ನಂದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ ಚೋಳರ ರಾಜ ಆಗಿದ್ದಾನೆ. ರಾಜರಾಜ ಅಂದರೆ ಚೋಳ. ಮುಂದಿನ ಪ್ರಶ್ನೆ ಹೋಗೋಣ. ಇನಾಮ್ ಮತ್ತು ಜಹಾಂಗೀರ್ ವ್ಯವಸ್ಥೆಯನ್ನು ರದ್ದುಪಡಿಸಿದ ಮೊಘಲ್ ರಾಜ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇನಾಮ್ ಮತ್ತು ಜಹಾಂಗೀರ್ ವ್ಯವಸ್ಥೆಯನ್ನು ರದ್ದುಪಡಿಸಿದ ಮೊಘಲ್ ಚಕ್ರವರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಔರಂಗಜೇಬ್ ಏನು ಮಾಡ್ತಾನೆ ಅಂದರೆ ಇನಾಮ್ ಮತ್ತು ಜಹಾಂಗೀರ್ ವ್ಯವಸ್ಥೆಯನ್ನು ರದ್ದುಪಡಿಸಿದ ಮೊಘಲ್ ರಾಜ ಆಗಿದ್ದಾನೆ. ಪ್ರಥಮ ವಿಶ್ವ ಯುದ್ಧದ ನಂತರ ಭಾರತದಲ್ಲಿ ರಾಷ್ಟ್ರೀಯ ಚಳವಳಿಗೆ ವೇಗ ತಂದ 1919ರ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಪ್ರಥಮ ಯುದ್ಧ ನಡೆದ ನಂತರ ನಮ್ಮ ಭಾರತದ ರಾಷ್ಟ್ರೀಯ ಚಳವಳಿಗೆ ವೇಗ ತಂದ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದು 1919ರಲ್ಲಿ ಜಾರಿ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ರೌಲಟ್ ಕಾಯ್ದೆ ಅಂತ ಹೇಳ್ತೀವಿ. ರೌಲತ್ ಕಾಯ್ದೆ ಅಂತ ಹೇಳ್ತಾರೆ. ಇದಕ್ಕೆ ರೌಲಟ್ ಕಾಯ್ದೆ ಅಂತ ಕೂಡ ಕರೆಯುತ್ತಾರೆ ನೋಡಿ. ಇದು ಯಾವಾಗ ಜಾರಿ ಆಗ್ತದೆ ಅಂದರೆ 1919ರಲ್ಲಿ ಇದು ಜಾರಿ ಆಗುತ್ತದೆ. ಇದರ ಉದ್ದೇಶ ಏನಿರುತ್ತಂದ್ರೆ ಯಾವ ವ್ಯಕ್ತಿಗೆ ಅನುಮಾನ ಬರ್ತದೋ ಅನುಮಾನಾಸ್ಪದ ವ್ಯಕ್ತಿಯನ್ನು ಇವನಿಗೆ ಜೈಲಿನಲ್ಲಿ ಹಾಕುವ ಹಕ್ಕು ಇರ್ತದೆ ನೋಡಿ. ಬ್ರಿಟಿಷ್ ಸೈನಿಕನಿಗೆ ಜೈಲಿನಲ್ಲಿ ಹಾಕುವ ಶಕ್ತಿಯನ್ನು ನೀಡಲಾಗಿರ್ತದೆ ರೌಲಟ್ ಆ್ಯಕ್ಟ್ ಮೂಲಕ. ಇದರಿಂದ ಭಾರತದ ರಾಷ್ಟ್ರೀಯ ಚಳವಳಿ ವೇಗವನ್ನು ತಂದಂತಾಗಿದೆ. ರೌಲತ್ ಕಾಯ್ದೆ ಮೂಲಕ ಜನರಲ್ಲಿ ಹೋರಾಟ ಕಿಚ್ಚನ್ನು ಹೆಚ್ಚಿಗಾಗುತ್ತದೆ. ಯಾವುದ್ರ ಮೂಲಕ? ರೌಲತ್ ಕಾಯ್ದೆ ನಂತರ ಜನರ ಕಿಚ್ಚು ಹೆಚ್ಚಾಗಿ ಹೋರಾಟ ನಡೆಸುತ್ತಾರೆ.
ಭಾರತ್ ಜೋಡೋ ಆಂದೋಲನ ಯಾವ ವರ್ಷದಲ್ಲಿ ಆಗಸ್ಟ್ 8ರಂದು ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಭಾರತ್ ಜೋಡೋ ಆಂದೋಲನ ಯಾವ ವರ್ಷದಲ್ಲಿ ಆಗಸ್ಟ್ 8ರಂದು ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ 1942 ನೋಡಿ. 1942 ಆಗಸ್ಟ್ 8ರಲ್ಲಿ ಭಾರತ್ ಜೋಡೋ ಆಂದೋಲನ ಪ್ರಾರಂಭವಾದ ವರ್ಷವಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಅದೇ ರೀತಿಯಾಗಿ ಇವತ್ತಿನ ಕೊನೆಯ ಪ್ರಶ್ನೆ ಆಗಿರ್ತದೆ ನೋಡಿ. ಇವತ್ತಿನ ಕೊನೆಯ ಪ್ರಶ್ನೆ 1857ರ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕನಾಗಿದ್ದ ಬಹದ್ದೂರ್ ಶಾ ಟು ಅಂತ ಹೇಳ್ತೀವಿ. ಇವರನ್ನು ಬ್ರಿಟಿಷರು ಶರಣಾಗತಿಯಾಗಿಸಿದ ಸ್ಥಳ ಯಾವುದು? ಅಂದರೆ ಕೊನೆಯ ಮೊಘಲ್ ಸುಲ್ತಾನ ಆಗಿರ್ತಾನೆ ಯಾರಂದರೆ ಬಹದ್ದೂರ್ ಶಾ ಟು. ಇವರು ಬ್ರಿಟಿಷರನ್ನು ಶರಣಾಗತಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇದು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ ನಿಮಗೆ ಈ ಕಠಿಣವಾದ ಪ್ರಶ್ನೆಗಳು ನಿಮಗೆ ಇಷ್ಟ ಇತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.